ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 361ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಮತ್ತು ಲಕ್ಷ್ಮಣ ಈ ಪ್ರಾಣ ಬಿಡುತ್ತಿರುವಂಥ ಜಟಾಯುವನ್ನು ಭೇಟಿಯಾಗ್ತಾರೆ. ಜಟಾಯುವಿನಿಂದ ನಡೆದಂಥ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾರೆ. ಜಟಾಯು ಅವರಿಗೆ ರಾವಣ ಯಾವ ರೀತಿ ಸೀತೆಯನ್ನು ಅಪಹರಿಸ್ಕೊಂಡು ಹೊಂಟಿದ್ದ, ಅವನ ಜೊತೆಗೆ ತಾನು ಯಾವ ರೀತಿ ಯುದ್ಧ ಮಾಡಿ ತನ್ನ 2 ಕಾಲು ಮತ್ತು ಪಕ್ಕಗಳನ್ನು ಕಳ್ಕೊಂಡು ಜೀವನ ಅಂದರೆ ಸಾವಿನ ಶಯನದಲ್ಲಿ ಹಾಸಿಗೆ ಮಲಗಿದ್ದನ್ನು ಹೇಳ್ತಾನೆ. ಜಟಾಯು ಪ್ರಾಣ ಬಿಟ್ಟ ನಂತರ ರಾಮ ಲಕ್ಷ್ಮಣ ಕೂಡಿಕೊಂಡು ಅದರ ಅಂತ್ಯಕ್ರಿಯೆ ಮಾಡಿ ಮುಂದೆ ರಾವಣ ಸೀತೆಯನ್ನು ಅಪಹರಿಸಿದ್ದು ಗೊತ್ತಾಯಿತು. ಜೊತೆಗೆ ಅಪಹರಿಸಿದ ಸೀತೆಯನ್ನು ಅವನು ತನ್ನ ರಾಜಧಾನಿ ಅಂದರೆ ಲಂಕೆಯತ್ತ ಹೋದಂತಹ ವಿಷಯ ಗೊತ್ತಾಯಿತು. ಇನ್ನು ಅವ್ರ ಮುಂದೆ ಒಂದು ಸ್ಪಷ್ಟತೆ ಬಂತಲ್ಲ, ಅವರಿನ್ನು ಲಂಕೆಯನ್ನು ಹುಡುಕೊಂಡು ಹೋಗೋದು ಆಯಿತು. ಮುಂದೆ ಅಂತ್ಯಕ್ರಿಯೆ ಮುಗಿದ ನಂತರ ಅವರು ತಮ್ಮ ಸೀತೆ ಹರಿಸುವ ಕೆಲಸವನ್ನು ಮುಂದುವರಿಸ್ತಾರೆ. ದಶರಥ ಪುತ್ರರು ನೈಋತ್ಯದತ್ತ ನಡೆದರು. ಅರಸುತ್ತ ಸೀತೆ ಮುಗಿಸಿ ಜಟಾಯುವಿನ ಅಂತ್ಯಕ್ರಿಯೆಗಳನ್ನು ಅಂತ್ಯಕ್ರಿಯೆಯನ್ನು ಮುಗಿಸ್ತಾರೆ. ನೈಋತ್ಯದತ್ತ ಸೀತೆಯನ್ನು ಹುಡುಕಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ತಿಳ್ಕೊಂಡ್ಬಿಡಿ, ಪಂಚವಟಿಯಿಂದ ಅಪಹರಿಸ್ಕೊಂಡು ಹೋಗೋ ಕಾಲಕ್ಕೆ ಅದಕ್ಕಿಂತ ಸ್ವಲ್ಪ ಮುಂದೆ ಸ್ಥಳ ಬರ್ತಿದೆ. ಇವೆಲ್ಲ ಇವತ್ತಿನ ಮಹಾರಾಷ್ಟ್ರದಲ್ಲಿ ನಡೆದಂಥ ಘಟನೆಗಳಿವೆ. ಇತ್ತೀಚೆಗೆ ಲೇಪಾಕ್ಷ ಅವು ಇವಂತ ಕೆಲವೊಂದು ರಾಮಾಯಣದ ಘಟನೆಗಳು ಇಲ್ಲಿ ನಡೆದವ ಅಲ್ಲಿ ನಡೆದವ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಾಲ್ಮೀಕಿಯವರು ನೀಡಿದ ಒಂದು ಈ ಜಾಗ್ರಫಿಕಲ್ ಕಂಡೀಷನ್ಸ್ನ ವರ್ಣನೆ ಪ್ರಕಾರ ಇದು ನಡೆದದ್ದು ಘಟನೆ ಎಲ್ಲಂದ್ರೆ ಈ ಪಂಚವಟಿ ಇವತ್ತೇನು ಮಹಾರಾಷ್ಟ್ರದ ನಾಶಿಕ್ ಇದೆ, ನಾಶಿಕ್ದಿಂದ ದಕ್ಷಿಣದತ್ತ ಕೆಲವೊಂದು ಅಂತರದಲ್ಲಿ ಇದು ಆಗಿರ್ತದೆ. ಮುಂದೆ ಅಲ್ಲಿಂದ ಅವ್ರೇನು ಮಾಡ್ತಾರೆ, ಅಲ್ಲಿಂದ ನೀವು ನೈಋತ್ಯದತ್ತ ಅಂದರೆ ಈ ಕಡೆಗೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದ ಹಿಡ್ಕೊಂಡು ಈಗೇನು ನಾವು ಏನು ಹೇಳ್ತೀವಿ ಅಂದರೆ ಪಶ್ಚಿಮ ಮತ್ತು ದಕ್ಷಿಣದ ನಡುವಿದ್ದು ಈ ಮಾರ್ಗವಾಗಿ ಈ ಕಡೆಗೆ ಈ ದಿಕ್ಕಿನತ್ತ ಅವರು ತಮ್ಮ ಹುಡುಕಾಟದ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ದಟ್ಟ ಕಂಟಿ ಬಳ್ಳಿ ಗಿಡಗಳಿಂದ ತುಂಬಿದ ದಾರಿಯಲ್ಲಿ ಧನುಷ್ಯ ಖಡ್ಗ ಹಿಡಿದು ಸಾಗಿದರು ರಾಮ ಲಕ್ಷ್ಮಣ. ದಟ್ಟಾರಣ್ಯದ ದಕ್ಷಿಣ ಬಂದಾಗೂ ಅರಣ್ಯ ದಟ್ಟ ಆಗ್ತಾ ಹೋಯಿತು. ಮುಂದೆ ಕೈಯಾಗ ಖಡ್ಗ ಬಿಲ್ಲು ಬಾಣ ಧರಿಸ್ಕೊಂಡು ಅಂದರೆ ತಮ್ಮ ಒಂದು ಎಚ್ಚರಿಕೆಯಲ್ಲಿ ಭದ್ರತೆಯಲ್ಲಿನ ಅವರು ಇನ್ನು ಲಂಕೆಯತ್ತ ಹೋಗಬೇಕಲ್ಲ, ಹಾಗೆ ಸೀತೆಯನ್ನು ಹರಿಸುತ್ತಾ ಮುಂದೆ ಸಾಗ್ತಾರೆ. ಜನಸ್ಥಾನದಿಂದ ದಕ್ಷಿಣಕ್ಕೆ 3 ಕ್ರೋಸ್ ಅಂತ ಹೇಳ್ತಾರೆ. 1 ಕ್ರೋಸ್ ಅಂದರೆ 1 ಕೂಗಳತೆ. ಜಟಾಯುವಿನ ಅಂತ್ಯಕ್ರಿಯೆ ಮುಗಿಸೆ ಒಂದು 3 ಕ್ರೋಸ್ ಅಂದರೆ 3 ಕೂಗಳತೆ ಯುದ್ಧ ದೂರಕ್ಕೆ ಬಂದಿರ್ತಾರೆ. 3 ಕೂಗಳತೆ ದೂರ. 1 ಕೂಗಳತೆ ಅಂದರೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಆಗ್ತಿದೆ. ಅಂದರೆ ಹೆಚ್ಚು ಕಡಿಮೆ ಇವತ್ತಿಂದ ಹೇಳ್ತಾ ಇದ್ದೇನೆ. ಮುಂದಾದರೆ ಡಿಫೆನ್ಸ್ ಅಪಾನ್ ದಿ ಏರಿಯಾ. ಅದು ಭಾಳ ಸೈಡಿಂದ ಬೆಟ್ಟ ಪ್ರದೇಶಗಳು ಇತ್ತಾನ ದೂರ ತನಕ ಹೋಗ್ತಿದೆ. ಬಯಲು ಸೀಮೆ ಪ್ರದೇಶ ಇತ್ತಾನ ಅಷ್ಟೊಂದು ದೂರ ಹೋಗೋದಿಲ್ಲ. ಅದು ಧ್ವನಿ ಏನಾಗ್ತಾರೆ, ಧ್ವನಿಯ ವೇಗವನ್ನು ಅರಿತಿದೆ. ಇಲ್ಲಿ ಅಂತರವನ್ನು ರಾಮಾಯಣ ಕಾಲಕ್ಕೆ ಅಂತರವನ್ನು ಕೂಗಳತೆಯ ಸಹಾಯದಿಂದ ಅಳಿತಿದ್ರು. ಇಲ್ಲಿ 3 ಕ್ರೋಸ್ 3 ಕೂಗಳತೆ ದೂರಕ್ಕೆ ಬಂದಿರ್ತಾರೆ. ಅಲ್ಲಿ ಅವರಿಗೆ ಏನಾಗ್ತಿದೆ ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾರೆ. ಕಾರ್ಮೋಡಗಳು, ಹಕ್ಕಿಗಳು, ಗಗನ ತುಂಬ ಹೂಬಳ್ಳಿ ರಾಶಿ, ಕ್ರೂರ ಮೃಗ, ಅರಣ್ಯ ಮನ್ಮೋಹಕ ದೃಶ್ಯದಿಂದ ತುಂಬಿತ್ತು. ಅಲ್ಲಿ ಏನಿತ್ತಲ್ಲ, ಜನಸ್ಥಾನದಿಂದ ದಕ್ಷಿಣಕ್ಕೆ 3 ಕ್ರೋಸ್ ದೂರ ಕ್ರೌಂಚಾರಣ್ಯ ಪ್ರವೇಶಿಸಿದರು ರಾಮ ಲಕ್ಷ್ಮಣ. ಅಲ್ಲಿಂದ ಒಂದು 3 ಕ್ರೋಸ್ ದೂರದಲ್ಲಿ ಕ್ರೌಂಚಾರಣ್ಯ ಇದೆ. ಆ ಕ್ರೌಂಚಾರಣ್ಯವನ್ನು ಇವರು ಪ್ರವೇಶ ಮಾಡ್ತಾರೆ. ಕಾರ್ಮೋಡಗಳು, ಹಕ್ಕಿಗಳು, ಗಗನ ತುಂಬ ಹೂಬಳ್ಳಿ ರಾಶಿ, ಕ್ರೂರ ಮೃಗ, ಅರಣ್ಯ ಮನ್ಮೋಹಕ ದೃಶ್ಯದಿಂದ ತುಂಬಿತ್ತು. ಆ ಪ್ರದೇಶ ಏನಿದೆ ಕ್ರೌಂಚ ಅರಣ್ಯ ಪ್ರದೇಶ ಏನಿದೆ ಅದು ಗಿಡಬಳ್ಳಿಗಳಿಂದ, ಹೂಗಳಿಂದ, ಹಕ್ಕಿಗಳಿಂದ
ಅರಣ್ಯದಿಂದ ಮನ್ಮೋಹಕ ದೃಶ್ಯಗಳಿಂದ ತುಂಬಿತ್ತದು. ಪೂರ್ವಕ್ಕೆ 3 ಕ್ರೋಸ್ ದೂರ ಸಾಗಲು ಅಲ್ಲಿಂದ ಪೂರ್ವಕ್ಕೆ ಹೋಗ್ತಾರೆ. ಪೂರ್ವಕ್ಕೆ 3 ಕ್ರೋಸ್ ದೂರ ಸಾಗಲು ಕ್ರೌಂಚ ಮಾತಂಗಾಶ್ರಮ ಮಧ್ಯೆ ಅಂತರ ಪ್ರದೇಶ ಕಂಡಿತು. ಅಲ್ಲಿಂದ ಮುಂದೆ ಮಾತಂಗ ಅರಣ್ಯ ಪ್ರದೇಶ ಇತ್ತು. ಆ ಮಾತಂಗ ಅರಣ್ಯ ಪ್ರದೇಶದಿಂದ ಮೊದಲಿದು. ಈ ಮೊದಲ ಇವರೇನು ಮಾಡ್ತಾರೆ, ಕ್ರೌಂಚಾರಣ್ಯ ಇದೆ, ಕ್ರೌಂಚಾರಣ್ಯ ಪ್ರದೇಶವನ್ನು ಪ್ರವೇಶ ಮಾಡ್ತಾರೆ. ಭೀಮಕಾಯ ಕ್ರೂರ ಮೃಗಗಳು, ಬೆಟ್ಟ ಪರ್ವತ, ಗವಿಗಳ ಭಯಾನಕ ದೃಶ್ಯಗಳು ಕಂಡವು. ಹುಲಿ ಗರ್ಜನೆಗಳು ಕೇಳಿದವು. ಗವಿಗಳಿಂದ ದೈತಾಕಾರ ರಾಕ್ಷಸಿ ನಿಂತಿದ್ದಳು ಗವಿ ಹತ್ತಿರ. ಎಲ್ಲ ಪ್ರಕಾರದ ಕ್ರೂರ ಪ್ರಾಣಿಗಳ ಗರ್ಜಿಸ್ತಾ ಇದ್ದು ಧ್ವನಿ ಕೇಳ್ತಾ ಇತ್ತು. ಅವುಗಳ ಮಧ್ಯೆ ಅವ್ರೇನು ಮಾಡಿದ್ರ, ಹಾಗೆ ಅಂದರೆ ಮಾತಂಗ ಪರ್ವತ ಪ್ರದೇಶ ಅಲ್ಲ, ಅದರಿಂದ ದೂರ ಇದೆ ಅದು. ಅಂದರೆ ಇಲ್ಲೇ ಈ ಲೊಕೇಶನ್ ನೋಡ್ಬೇಕಾದ್ರೆ ಏನು ಅನಿಸ್ತಿದೆ ಅಂದ್ರೆ, ಅವರು ಈ ನಾಸಿಕದಿಂದ ಹಿಡ್ಕೊಂಡು ಈ ಕಡೆ ನಮ್ಮ ಇವತ್ತಿನ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಮುಂದೆ ಯಾವುದಪ್ಪ ಅಂದರೆ ಈಗಿನ ಗಂಗಾವತಿ ಇದ್ದಂತಹ ಕಿಷ್ಕಿಂದ ಈ ಒಂದು ಪ್ರದೇಶದ ವಿವರಣೆಯನ್ನು ಕೊಡ್ತಿದೆ. ಹಾಗೆ ಇವರು ಹುಡ್ಕೊಂತ ಬರ್ತಾರೆ. ಫಸ್ಟ್ ಅವರಿಗೆ ಕ್ರೌಂಚಾರಣ್ಯ ಸಿಗ್ತಿದೆ. ಕ್ರೌಂಚಾರಣ್ಯದಿಂದ ಮುಂದೆ ಸಿಗೋದು ಅರಣ್ಯ, ದೊಡ್ಡ ಅರಣ್ಯನೇ ಮಾತಂಗ ಪರ್ವತ ಅರಣ್ಯ ಇರ್ತದೆ. ಅದರ ಮಧ್ಯದಲ್ಲಿ ಇವರು ಇರ್ತಾರೆ. ಅಲ್ಲೆಲ್ಲ ಪಕ್ಷಿ ಪ್ರಾಣಿ ಆವ ಇವ ಗುಡ್ಡ ಎಲ್ಲ ಸಿಗ್ತಿರ್ತದೆ. ಅಲ್ಲೇ ಒಂದು ಗುಡ್ಡದ ಹತ್ತಿರ ಗವಿ, ಒಂದು ಭಯಾನಕ ಗವಿ ಕಾಣಿಸ್ತದೆ. ಆ ಗವಿ ಎದರ ಮುಂದೆ ಒಬ್ಬಾಕಿ ರಾಕ್ಷಸಿ ನಿಂತಿರ್ತಾಳೆ ಗವಿ ಹತ್ತಿರ. ರಾಮನ ಮುಂದೆ ಲಕ್ಷ್ಮಣ, ದಾರಿ ಸಾಗಿದವರನ್ನು ಕಂಡ ರಾಕ್ಷಸಿ ಜಿಗಿದು ಲಕ್ಷ್ಮಣ ಮುಂದೆ ನಿಂತಳೆ. ರಾಮ ಮುಂದಿದ್ದ, ಹಿಂದೆ ಲಕ್ಷ್ಮಣ ಇದ್ದ. ಇಬ್ಬರು ಹಾಗೆ ತಂಪಾಡಿಗೆ ತಾವು ಸೀತೆಯನ್ನು ಹುಡ್ಕೊಂತ ಅಂದರೆ ಅರಣ್ಯ ಇದರ ಲಂಕೆ ಎತ್ತ ಹೊಂಟಿದ್ರು ಅವರು. ಇಲ್ಲಿ ಹೆಚ್ಚು ಕಡಿಮೆ ಮಾತಂಗ ಪರ್ವತದ ಹೊಂಟಿರ್ತಾರೆ. ಅಷ್ಟೊತ್ತಿಗೆ ಆ ನಿಂತ ರಾಕ್ಷಸ ಬಂದಾಕೆ ಲಕ್ಷ್ಮಣ ಮುಂದೆ ನಿಂತು ಬಿಡ್ತಾಳೆ. ಲಕ್ಷ್ಮಣನಿಗೆ ನುಡಿದಳು ರಾಕ್ಷಸಿ, ನಾನು ಅಯೋಮುಖಿ, ನಿನ್ನ ಮೈಕಟ್ಟಿಗೆ ನಾ ಮರಳಾಗಿರುವೆ, ಪ್ರೀತಿ ಸೋನಬ. ನೋಡಿ ರಾಕ್ಷಸರು ಹೆಂಗಿರ್ತಾವೆ ಇವೆಲ್ಲ. ದಾರಿ ತಪ್ಪಿದನ್ನೇ ಎಲ್ಲ ಜಾತಿಗೆ ಎಲ್ಲ ಪ್ರಭೇದದಲ್ಲಿಯೂ ಇರ್ತಾವೆ. ರಾಕ್ಷಸ ಪ್ರಭೇದದಲ್ಲಿಯೂ ಕೂಡ ಇಂಥವು ಹೆಣ್ಣುಗಳಿರ್ತಾವೆ. ಆಕೆ ಏನು ಹೇಳ್ತಾಳೆ, ನೋಡಿ ನಿನ್ನ ಮೈಕಟ್ಟು ನೋಡಿ ನನಗೆ ನಿನ್ನ ಮ್ಯಾಗ ಆಕರ್ಷಣೆ ಆಯಿತು, ಅದಕ್ಕೆ ಬಾ ಇಬ್ಬರು ಪ್ರೀತಿ ಮಾಡೋಣ ಅಂತ ಹೇಳಿ ಆಕೆ ಲಕ್ಷ್ಮಣನಿಗೆ ಆಮಂತ್ರಣವನ್ನು ನೀಡ್ತಾಳೆ. ನೀ ನನ್ನ ಪತಿಯಾಗು, ಅರಣ್ಯ, ಶಿಖರ, ನದಿ, ಮರಳು ದಂಡೆ ಎಲ್ಲ ಸ್ಥಳಗಳಲ್ಲಿ ಜೀವನೋದ್ದಕ್ಕೂ ವಾಸಿಸೋಣ. ನೀ ನನ್ನ ಮದುವೆಯಾಗಿಬಿಡು, ಆರಾಮಾಗಿ ನಾ ಹೆಂಗೆ ರಾಕ್ಷಸನ ಏನು ಬೇಕಾದಾಗುತ್ತಾನೆ, ನಿನ್ನ ಕರ್ಕೊಂಡು ನಾನು ಇವನ್ನೆಲ್ಲ ಸುತ್ತಕೊಂಡು ಸುಖವಾಗಿರೋಣ ಅಂತ ಹೇಳ್ತಾಳೆ. ಅಲ್ಲಿ ಏನೇನು ಹೇಳ್ತಾಳಂದ್ರೆ, ಅರಣ್ಯ ಶಿಖರ, ಅರಣ್ಯದ ಬೆಟ್ಟ ಪ್ರದೇಶಗಳು, ಶಿಖರ ಪ್ರದೇಶಗಳು, ನದಿ ದಂಡೆಗಳು, ಮರಳು ದಂಡೆ ಮತ್ತು ಆವಾಗಿಂದ ಹಿಕ್ಕಿರ್ತಾರೆ. ಈಗೆಲ್ಲ ಮರಳು ದಂಡೆನ ಏನು ಮಾಡ್ತಾ ಇದ್ದಾರೆ ತಮಗೆಲ್ಲ ತಿಳಿದಂಥ ವಿಷಯ ಇದೆ. ಮರಳು ದಂಡೆ ಮ್ಯಾಗ ಒಂದು ಜೀವನ ಚಕ್ರ ಇರ್ತಿದೆ. ಇವರು ತಮ್ಮ ಒಂದು ದುಡ್ಡಿನ ಆಶೆಗಾಗಿ, ಶ್ರೀಮಂತರಾಗುವುದಕ್ಕಾಗಿ, ತಾವು ಐಶ್ವರ್ಯ ಆರಾಮ ಜೀವನ ನಡೆಸುವುದಕ್ಕಾಗಿ ಆ ಮರಳ ದಂಡೆಯಲ್ಲಿರುವಂಥ ಜೀವನ ಚಕ್ರವನ್ನೇ ಇವತ್ತು ನಾಶ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಮರಳ ದಂಡೆ ಕೂಡ ವಾಸಿಸಲಿಕ್ಕೆ ನೋಡಲಿಕ್ಕೆ ಬಹಳ ಆನಂದ ಅನ್ನಿಸ್ತಿತ್ತು. ಎಲ್ಲ ಸ್ಥಳಗಳಲ್ಲಿ ಜೀವನದ್ದಕ್ಕೂ ವಾಸಿಸುವ ಹೇಳುತ್ತಾ ಅಯೋಮುಖಿ ಲಕ್ಷ್ಮಣನಿಗೆ ಜೋತು ಬಿದ್ದಳು. ಇಷ್ಟಂತನ ಆಕೆ ಮೊದಲನೇ ಅವನು ನೋಡಿಕೊಂಡು ಮೈಕಟ್ಟಿಗೆ ಶರಣಾಗಿರ್ತಾಳೆ, ಸೋತಿರ್ತಾಳೆ. ಅವನು ಕೊರಳಿ ಕೈ ಹಾಕಿ ಜೋತು ಬೀಳ್ತಾಳೆ. ಸಿಟ್ಟಿನಿಂದ ಲಕ್ಷ್ಮಣ ಖಡ್ಗದಿಂದ ಇರಿದನು ಅವಳ ಮುಖ. ಅವಳು ಬಂದು ಜ್ಯೋತಿ ಬಿದ್ದ ತಕ್ಷಣ ಮತ್ತು ಖಡ್ಗ ಹಿಡಿದವನು ಆಕೆ ಮುಖದ ಮ್ಯಾಗ ಹೊಡಿತಾನೆ. ಗಾಯಗೊಂಡ ಅಯೋಮುಖಿ ದಿಕ್ಕೆಟ್ಟು ಅರಣ್ಯದತ್ತ ಓಡಿದಳು. ಮುಖದ ಮ್ಯಾಗಿನ ಖಡ್ಗದಿಂದ ಹೊಡಿತಾನೆ. ಮುಖ ಏನು ಗಾಯ ಆಗ್ತಿದೆ, ಜೀವ ರಕ್ಷಣೆ ಮಾಡ್ಕೋ ಸಲುವಾಗಿ ಗೊತ್ತಾಗ್ತಿದ್ದ ಕೊಲ್ತಾನಂತೀವ. ಅರಣ್ಯದತ್ತ ಓಡಿ ಹೋಗ್ತಾಳೆ ಆಕೆ. ಪ್ರವೇಶಿಸಿದರು ಸಹೋದರರು ದಟ್ಟಾರಣ್ಯ ಎಚ್ಚರದಿ ರಾಮನಿಗೆ ಲಕ್ಷ್ಮಣ ನುಡಿದ ದಾರಿಯಲ್ಲಿ. ಇಷ್ಟು ಘಟನೆ ಆಗ್ತಿದೆ, ಅದು ಓಡಿ ಹೋಗ್ಬಿಡ್ತದೆ ರಾಕ್ಷಸಿನಿ. ಮುಂದೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಓ ರಾಮ, ಎಚ್ಚರದಿಂದ ಸಾಗು, ನನ್ನ ಎಡಗೈ ಹಾರುತ್ತಿದೆ, ಮನದಲ್ಲಿ ದುಃಖ ಆವರಿಸುತ್ತಿದೆ, ಎದುರಾಗಲಿದೆ ನಮಗೆ ಆಪತ್ತು, ಒಂಜುಲುಕಿ ಹಕ್ಕಿ ನುಡಿಯುತ್ತಿದೆ ನಮಗೆ ಜಯದ ಶಕುನ. ಅವು ತನಗೆ ಏನೇನು ಶಕುನಗಳಾಗ್ತಾ ಇವೆ. ಕೆಲವೊಂದು ಅಪಶಕನಗಳು ಮತ್ತು ಶುಭಶಕನಗಳನ್ನು ಎರಡೂ ಇರ್ತವೆ.
ಇಲ್ಲಿ ಇವೆಲ್ಲ ನೋಡ್ಬೇಕಾದ್ರೆ ಏನೋ ಒಂದು ಆಪತ್ತು ಬರ್ತಾ ಇದೆ ನಮಗೆ, ಕೆಲವೊಂದು ಅಪಶಕುನಗಳು ಕಾಣ್ತಾ ಇದ್ದಾವ. ಮತ್ತು ಆ ಹಕ್ಕಿ ಏನು ನುಡಿತಿದೆ, ನಾವು ಟಿವಂಕಿ ಅಂತ ಕರಿತೀವಿ ಈ ಕಡೆಗೆ, ಆ ಹಕ್ಕಿ ನುಡಿಯುವಂಥ ಸಂದರ್ಭ ಇದೆ. ಯಾವಾಗ ನುಡಿತಿದೆ ಅದು ಅದರ ಮ್ಯಾಗ ಶಕುನ ಇರ್ತದೆ. ಬೆಳಗಿನ ಜಾವ ಏನಾದ್ರು ನುಡಿತು, ಯಾವುದರ ದಿಕ್ಕಡೆ ನುಡಿತು ಅಂದ್ರೆ ಸಾವಿನ ಸುದ್ದಿ ಅಥವಾ ಬರ್ತಿದೆ ಅನ್ನೋ ಇವತ್ತು ಭಾಳಷ್ಟು ಜನರ ಇದು ಕಲ್ಪನೆ ಇದೆ ಅಥವಾ ಇದು ನಂಬಿಕೆ ಇದೆ. ಅದಕ್ಕೆ ಅವೇನು ಹೇಳ್ತಾನೆ, ಇವೆಲ್ಲನೂ ಅಪಶಕುನಗಳು ಕಾಣಿಸ್ತಾವ, ಈ ಹಕ್ಕಿ ನುಡಿದು ನೋಡ್ಬೇಕಾದ್ರೆ ನಮಗೆ ಶುಭಶಕುನ ಅನಿಸ್ತಾ ಇದೆ, ನಮಗೇನೋ ಜಯ ಸಿಗ್ತಾ ಇದೆ ಅಂತ ಹೇಳ್ತಾನೆ. ಸಾಗಿದ ಲಕ್ಷ್ಮಣ ಮಾತನಾಡುತ್ತಾ ರಾಮನೊಂದಿಗೆ ಕೇಳಿಸಿತ್ತು ಅರಣ್ಯದಲ್ಲಿ ಭಯಾನಕ ಶಬ್ದ ಅವರಿಗೆ. ಹೀಗೆ ಲಕ್ಷ್ಮಣ ರಾಮನಿಗೆ ಮಾತಾಡ್ಕೊಂತ ಮುಂದೆ ಹೊಂಟಿರ್ತಾನೆ. ಅಷ್ಟೊತ್ತಿಗೆ ಅವರ ಅರಣ್ಯದಿಂದ ಒಂದು ಭಯಾನಕ ಶಬ್ದ ಕೇಳಿಸಿ ಬರ್ತದೆ. ಸಹಿಸಲಾಗದ ಸುಂಟರ ಗಾಳಿ, ಒಂದು ಸುಂಟರ ಗಾಳಿ ಎದ್ದು ಬರ್ತದೆ, ಅದನ್ನು ತಡೆಯೋಕ್ಕೆ ಸಾಧ್ಯನಿಲ್ಲ ಅಂತ ಸಹಿಸಲಾರದ ಸುಂಟರ ಗಾಳಿ ಅಲ್ಲೋಲ ಕಲ್ಲೋಲವಾಯಿತು ಅರಣ್ಯ. ಆ ಸುಂಟರ ಗಾಳಿ ಬಂದ ನಂತರ ಇಡೀ ಅರಣ್ಯನ ಅಲ್ಲೋಲ ಕಲ್ಲೋಲಾಗ್ತಿದೆ. ಧೂಳ ಕಸಗಳಿಂದ ತುಂಬಿತ್ತು ಮುಗಿಲು. ಈ ಸುಂಟರಗಳ ಬಿಟ್ಟ ನಂತರ ನೋಡ್ತೀನಿ ನೀವು ಸಾಮಾನ್ಯವಾಗಿ ಕೆಳಗಿದ್ದಂಥ ಧೂಳ ಕಸಗಳನ್ನು ಆಕಾಶದತ್ತ ಅದು ತೊಗೊಂಡು ಹೋಗ್ತಿದೆ. ಅಂದರೆ ಭೂಮಿಯಿಂದ ಆಕಾಶದತ್ತ ಇದೊಂದು ಭಾರಿ ಭೀಕರವಾದಂಥ ಸುಂಟರಗಾಳಿ ಬೀಸ್ತಾ ಇತ್ತು. ಅದು ಧೂಳಿಯಿಂದ ಕಸಕಡ್ಡಿಯಿಂದ ತುಂಬಿತ್ತು ಮುಗಿಲು. ಭಯ ಆವರಿಸಿತು. ಲಕ್ಷ್ಮಣನೊಂದಿಗೆ ಬಿಲ್ಲು ಹಿಡಿದ ಸಜ್ಜಾದ ರಾಮ ಕಂಡನು ಪೋದೆಯ ಮಧ್ಯೆ ದೈತಾಕಾರದ ಅಗಲದೆಯ ರಾಕ್ಷಸ. ಇಷ್ಟು ಸುಂಟರಗಾಳಿ ಎದ್ದಿರ್ತದೆ, ಅದು ಮ್ಯಾಗ ಹೊಂಟಿರ್ತದೆ. ಆದರೆ ಎದುರಿಗಿನ ರಾಮನು ಕೂಡ ಎಚ್ಚರಗೊಳ್ತಾನೆ, ಅವನು ಬಿಲ್ವಾನಗಳನ್ನು ಹೂಡ್ತಾನೆ. ಅಷ್ಟೊತ್ತಿಗೆ ಅದೇ ಸಂದರ್ಭದಲ್ಲಿ ಎದುರಿಗೆ ಒಂದು ದೈತಾಕಾರದ ರಾಕ್ಷಸ ಇವರಿಗೆ ಕಾಣಿಸ್ತದೆ. ನಿಂತರೂ ಅಲುಗದೆ ದಶರಥ ಪುತ್ರರು ತಲೆ ಕುತ್ತಿಗೆ ಇಲ್ಲದ ಹೊಟ್ಟೆಯ ಮುಖ ಬಾಯಿ ಅಂತಿದ್ದ ರಾಕ್ಷಸ ಬಂದ. ಇಲ್ಲಿ ನೋಡಿ ಆ ರಾಕ್ಷಸದ ವರ್ಣನೆ ಇದು ಮಾಡ್ತಾರೆ. ದೇಹ ಹೆಂಗಿತ್ತಂದ್ರೆ ಅದಕ್ಕೆ ಕುತ್ತಿಗೆ ಇರೋಕ್ಕಿಲ್ಲ, ಅದರ ಹೊಟ್ಟೆನೇ ಅದರದ್ದು ಬಾಯಿ ಮತ್ತು ಕನ್ಯೆ ಆಗಿತ್ತು ಅಂತ ಹೇಳ್ತಾರೆ ಅವರು. ಹೊಟ್ಟೆ ಮುಖ ಬಾಯಿ ಅಂತಿದ್ದ ರಾಕ್ಷಸ ಬಂದ. ಮೈತುಂಬ ಕಾರ್ಮೋಡಗಳಂತೆ ದಟ್ಟ ಕೂದಲುಗಳು. ಆ ಕದಂಬನ ಮೈತುಂಬ ಏನಿದ್ದು ದಟ್ಟ ಕೂದಲುಗಳಿದ್ದು. ಪರ್ವತದಂಥ ದೇಹ, ಹೃದಯದಿಂದ ಸಿಡಿಲಿನಂತೆ ಶಬ್ದ ತೂರಿ ಬರುತ್ತಿತ್ತು. ದೇಹದ ಹೃದಯದಿಂದ ನಮ್ಮದೇನಿದು ಪಲ್ಸ್ ಬೀಟ್ ಇರ್ತದಲ್ಲ, ಎದೆ ಬಡ್ತ ಇರ್ತದಲ್ಲ, ಎದೆ ಬಡ್ತ ನಮಗೆ ಭಾಳ ಲಕ್ಷ್ಯ ಕೊಟ್ಟಾಗ ನಮ್ಗೆ ಅದು ನಮ್ಮದು ಕೇಳಿಸ್ತಿರ್ತದೆ, ಕಿವಿಗೆ ಅದು ಇದು ಮಾಡೋ ಅಥವಾ ಒಂದು ನಾಡಿ ಮ್ಯಾಗ ಹಿಡ್ಕೊಂಡಾಗ. ಇದ್ರದ್ದು ನಾಡಿ ಬಡ್ತ ಏನಂತ ಹೊರಗೆ ಕೇಳಿಸ್ತಿತ್ತು. ಅದು ಅದರ ನಾಡಿ ಹೃದಯದ ಬಡಿತ ಅಗದಿ ಜೋರಾಗಿನ ಕೇಳಿಸ್ತಿತ್ತು. ಎದೆಯ ಮೇಲೆ ಹಣೆ, ಅದರ ಎದೆ ಮ್ಯಾಗ ಹಣೆ ಇತ್ತು. ಒಂದು ಕಣ್ಣು, ಅದಕ್ಕೆ ಒಂದೇ ಕಣ್ಣಿತ್ತು. ಪಕ್ಕದಂಥ ರೆಪ್ಪೆಗಳು, ಅದ್ರ ಕಣ್ಣಿನ ರೆಪ್ಪೆ ಹೆಂಗಿದ್ದು ಅಂದ್ರೆ ಪಕ್ಷಿಗಳ ಪಕ್ಕದಂತೆ ಇದ್ದು. ಅಗಲವಾದ ಬಾಯಿ ಇತ್ತು. ಬೆಂಕಿ ಉಗುಳುವ ಕಣ್ಣು ಮಾತ್ರ ಬೆಂಕಿ ಉಗುಳುವ ಹಂಗಿದ್ದು, ಕೆಂಪ ಕಣ್ಣುಗಳಿದ್ದು. ಸಿಂಹ, ಹುಲಿ, ಆನೆ ಪ್ರಾಣಿಗಳನ್ನು ಭಕ್ಷಿಸುವ ರಾಕ್ಷಸ. ದೂರದವರೆಗೆ ಚಾಚಬಲ್ಲ ಬಾಹುಗಳ ರಾಕ್ಷಸ. ಹಾಗಾಗಿ ಏನು ಹುಲಿ ಸಿಂಹ ಸಿಗ್ತದಲ್ಲ, ಏನು ಪ್ರಾಣಿ ಪಕ್ಷಿಗಳು ಅದನ್ನೆಲ್ಲ ತಿನ್ಕೋತ ಬರ್ತಿರ್ತದೆ. ಅದರ ಕೈಗಳು ಭಾಳ ಉದ್ದಿರ್ತಾವ, ಎಷ್ಟು ಬೇಕಷ್ಟು ದೂರ ಚಾಸ್ತಿತ್ತು ಕೈಯನ್ನು. ಕ್ರೂರ ಮೃಗಗಳ ಪಕ್ಷಿಗಳ ಹಿಂಡು ಹಿಡಿದು ಭಕ್ಷಿಸುತ್ತಾ ದಶರಥ ಪುತ್ರ ನಡೆಯುವ ದಾರಿಯಲ್ಲಿ ಬಂತು ರಾಕ್ಷಸ. ಆದ್ಯಾಗ ಸಿಕ್ಕದ್ದು ಎಲ್ಲ ಪಕ್ಷಿ ಪ್ರಾಣಿಗಳನ್ನು ತಿಂತ ನುಂಗ್ತಾ ಇವರೇನು ಹೊಂಟಿದ್ರಲ್ಲ ದಾರಿ ಹಿಡ್ಕೊಂಡು ರಾಮ ಲಕ್ಷ್ಮಣ, ಅದೇ ದಾರಿಯತ್ತ ಬಂತದು. ನೋಡಿ ಹೆದರದೆ ನಿಂತ ದಶರಥ ಪುತ್ರರು ಸಮೀಪ ಬಂತು. ಅದನ್ನು ನೋಡಿ ಇವರೇನು ಹೆದರಲಿಲ್ಲ, ಅದು ಇವ್ರ ಸಮೀಪ ಬಂತದು ರಾಕ್ಷಸ. ರಾಮ ಲಕ್ಷ್ಮಣನು ಹಿಡಿಯಿತು ತನ್ನ ಮುಷ್ಟಿಯಲ್ಲಿ. ಅವರು ಹೆದರದ ಹಂಗೆ ನಿಂತಿದ್ರು. ಅದು ಇವ್ರ ಸಮೀಪ ಬಂದದ್ದ ರಾಮ ಮತ್ತು ಲಕ್ಷ್ಮಣನನ್ನು ತಮ್ಮ ಅಂಗೈ ಮುಷ್ಟಿಯಲ್ಲಿ ಹಿಡಿಯಿತು. ಖಡ್ಗ ಹಿರಿಯದ ಬಾನು ಹೂಡದ ಅಸಹಾಯಕತೆಯಲ್ಲಿ ಕದಮನ ಮುಷ್ಟಿಯಲ್ಲಿ ಒದ್ದಾಡಿದರು. ರಾಮ ಎದೆಗುಂದಲಿಲ್ಲ. ಇಬ್ಬರನ್ನೇನು ತನ್ನ ಮುಷ್ಟಿಯಾಗಿ ಹಿಡಿತಲ್ಲ, ಅವರಿಗೆ ಖಡ್ಗನ ತಗೊಳಕ್ಕೆ ಬರಲಿಲ್ಲ. ಇತ್ತ ಬಿಲ್ಲಿಗೆ ಬಾಣ ಹೂಡ್ಲಿಕ್ಕೂ ಬರೋಲ್ಲ ಅಂತ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇಬ್ಬರು ಸಿಲ್ಕೊಳ್ತಾರೆ. ಅಂಥದ್ರಾಗ ರಾಮ ಏನು ಹೇಳ್ತಾರೆ, ರಾಮ ಮಾತ್ರ ಎದೆಗುಂದಲಿಲ್ಲ. ರಾಕ್ಷಸ ತಮ್ಮನ್ನು ನುಂಗಬಹುದೆಂಬ ಭಯದಲ್ಲಿ ಲಕ್ಷ್ಮಣ ರಾಮನಿಗೆ ನುಡಿದ. ಇನ್ನೇನು ನಮಗೂ ನಮ್ಮ ಆಯುಧಗಳನ್ನು ಬಳಸಲಿಕ್ಕೆ ಆಗ್ತಾಯಿಲ್ಲ, ಆ ರೀತಿಯಾಗಿ ಹಿಡಿದಿದ್ದು ಅಸಹಾಯಕರಾಗ್ಯಾವೆ, ಇನ್ನೇನು ಇದು ನಮ್ಮನ್ನು ನುಂಗೆ ಬಿಡ್ತೈತೆ ಅಂತ ಹೇಳಿ
ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ರಾಮನಿಗೆ ನುಡಿದ, ನನ್ನ ಬಿಟ್ಟು ನೀನಾದರೂ ಬಿಡಿಸಿಕೊ, ನುಂಗಲಿ ರಾಕ್ಷಸನನ್ನು, ನೀನಾದರೂ ಹೋಗು ಸೀತೆಯನ್ನು ಹಿಂಪಡೆ. ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಅಣ್ಣ ಅದನ್ನು ನಾನು ನುಂಗ್ಬಾತ್ಯಾಕ, ಆ ಒಂದು ಸಮಯ ನೋಡ್ಕೊಂಡು ಏನು ಮಾಡಿಬಿಡು, ಇದ್ರ ಕಡೆಯಿಂದ ಮುಕ್ತಿ ಇದನ್ನು ಬಿಡುಗಡೆ ಮಾಡ್ಕೊಂಡು ನಾನು ಓಡಿಬಿಡು, ಇಲ್ಲಿಂದ ಹೋಗಿಬಿಡು, ಕೊನೆ ಪಕ್ಷ ನೀನಾದರೂ ಕೂಡ ಸೀತೆಯನ್ನು ಹುಡುಕಿಕೊಂಡು ಹಿಂಪಡೆಕೋ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಅಯೋಧ್ಯೆಗೆ ಮರಳಿ ರಾಜ್ಯಭಾರ ಮಾಡು, ನನ್ನನ್ನು ಸ್ಮರಿಸು, ಮತ್ತು ಬಿಡಿಸ್ಕೊಂಡು ಹೋಗಿ ಸೀತೆಯನ್ನು ತೊಗೊಂಡು ಬಾ, ಅಯೋಧ್ಯೆಗೆ ಮರಳಿ ಹೋಗು, 14 ವರ್ಷ ಆದಕೂಡಲೇ ನೀ ನಿನ್ನ ಅಲ್ಲಿ ರಾಜ್ಯಭಾರವನ್ನು ಮಾಡು, ನನ್ನನ್ನು ಸ್ಮರಿಸಿಕೋ ಅಂತ ಹೇಳಿ ರಾಮನಿಗೆ ಲಕ್ಷ್ಮಣ ನುಡಿತಾನೆ. ಲಕ್ಷ್ಮಣ ನುಡಿ ಕೇಳಿ ರಾಮ ನುಡಿದ, ಓ ಲಕ್ಷ್ಮಣ, ನಿರಾಶೆ ಬೇಡ, ನಮ್ಮ ಸಾಹಸ ವ್ಯರ್ಥವಾಗುವುದಿಲ್ಲ. ತಮ್ಮ, ಈ ರೀತಿಯಾಗಿ ಅಸಹಾಯಕ ಮಾತುಗಳನ್ನು ಮಾತಾಡಬೇಡ, ನಮ್ಮ ಪ್ರಯತ್ನ ವ್ಯರ್ಥ ಹೋಗುವುದಿಲ್ಲ. ದಶರಥ ಪುತ್ರ ಸಂವಾದ ಕೇಳಿ ಕಬಂದ ನುಡಿದ. ಇವರಿಬ್ಬರು ಮಾತಾಡೋದನ್ನು ಕೇಳಿ ಕಬಂದ ಹೇಳ್ತಾನೆ. ಏನು ಹೇಳ್ತಾನೆ ಮತ್ತು ಮುಂದೆ ಏನು ಘಟನೆ ಆಗ್ತಿದೆ, ಏನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.